This program is sponsored by Paulomi Estates, associated by Vasavi Group, Giridhare Constructions, Anvita Group, Nikila Constructions and Developers. ಹಾಯ್ ಹಲೋ ರಿಯಾಲಿಟಿ ಸೆಕ್ಟರ್ ವಿಶೇಷಗಳು ಲೇಟೆಸ್ಟ್ ಅಪ್ಡೇಟ್ ನೀಡುವ ನಿಮ್ಮ ಎವರ್ಗ್ರೀನ್ ಫೇವರೆಟ್ ಪ್ರೋಗ್ರಾಮ್ ಸುಜನ್ ಮೀಡಿಯಾ ರಿಯಲ್ ಸಿಟಿಗೆ ಸ್ವಾಗತ. ರಿಯಾಲಿಟಿ ಟ್ರೆಂಡಿಂಗ್ಗೆ ತಕ್ಕಂತೆ ಟ್ರೆಂಡಿಂಗ್ನಲ್ಲಿರುವ ಪ್ರಾಜೆಕ್ಟ್ಗಳು ಎಲ್ಲಿವೆ, ಬೆಸ್ಟ್ ಆಫರ್ಗಳೊಂದಿಗೆ ಪ್ರಾಜೆಕ್ಟ್ಗಳು ಎಲ್ಲಿ ಲಭ್ಯವಿದೆ ಎಂದು ತಿಳಿದುಕೊಳ್ಳಲು ಬಯಸ್ತೀರಾ? ಬೆಂಗಳೂರು ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ನೀಡಲು ಸಿದ್ಧವಾಗಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಇನ್ನೇಕ್ ತಡ, ಜಸ್ಟ್ ಬಿಗಿನ್ ದಿ ಶೋ. ಆಕಾಶವನ್ನು ಮುಟ್ಟುವ ಐಟಿ ಗೋಪುರಗಳು, ಹಸಿರು ರತ್ನಗಂಬಳಿ ಹಾಸಿದಂತಿರುವ ಉದ್ಯಾನವಗಳು, ಕಾಸ್ಮೋಪಾಲಿಟನ್ ಸಂಸ್ಕೃತಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ನಿಲ್ಲುವ ನಮ್ಮ ಬೆಂಗಳೂರು ಮಹಾನಗರವೀಗ ಪ್ರಗತಿಯ ಹಾದಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸುತ್ತಿದೆ. ಸಿಲಿಕಾನ್ ವ್ಯಾಲಿಯಲ್ಲಿ ವಿಶ್ವ ಭೂಪಟದಲ್ಲಿ ತನಗೇ ಆದ ಒಂದು ವಿಶಿಷ್ಟ ಬ್ರ್ಯಾಂಡ್ ಇಮೇಜ್ ಹೊಂದಿರುವ ಈ ಕನ್ನಡಿಗರ ರಾಜಧಾನಿ ಕೇವಲ ಉದ್ಯೋಗದ ಹುಡುಕಾಟದಲ್ಲಿ ಬರುವ ಯುವಕರಿಗಷ್ಟೇ ಅಲ್ಲದೆ ಜೀವನದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಿರತೆಯನ್ನು ಬಯಸುವ ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾದ ಡ್ರೀಮ್ ಡೆಸ್ಟಿನೇಷನ್. ನಿರಂತರವಾಗಿ ಓಡುವ ಮೆಟ್ರೋ ರೈಲುಗಳ ವೇಗ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಪಿಸುವ ಗ್ಲೋಬಲ್ ಕನೆಕ್ಟಿವಿಟಿ, ಇವೆಲ್ಲದರ ಜೊತೆಗೆ ಇಲ್ಲಿನ ಆಹ್ಲಾದಕರ ವಾತಾವರಣವು ಈ ನಗರದ ಜೀವನ ಶೈಲಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯುತ್ತಿದೆ. ಇಂತಹ ಗ್ಲೋಬಲ್ ಸಿಟಿಯಲ್ಲಿ ಸ್ವಂತ ಮನೆ ಎಂಬುದು ಪ್ರತಿಯೊಬ್ಬರ ಜೀವಮಾನದ ಕನಸು. ಪ್ರಸ್ತುತ ದಿನಗಳಲ್ಲಿ ಬೆಂಗಳೂರಿನ ರಿಯಾಲಿಟಿ ಸೆಕ್ಟರ್ ಹೂಡಿಕೆದಾರರಿಗೆ ಮತ್ತು ಹೋಮ್ ಬೈಯರ್ಸ್ಗೆ ಒಂದು ಸುವರ್ಣಾವಕಾಶವಾಗಿ ಪರಿಣಮಿಸಿದೆ. ಸ್ಥಿರವಾದ ಐಟಿ ಪ್ರಗತಿ, ನೂತನ ಸಾಫ್ಟ್ವೇರ್ಗಳ ಜೋಶ್ ಮತ್ತು ಮೂಲಸೌಕರ್ಯಗಳ ವೇಗದ ವಿಸ್ತರಣೆಯೊಂದಿಗೆ ಇಲ್ಲಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಹಿಂದೆಂದೂ ಕಾಣದ ರೀತಿಯಲ್ಲಿ ಮುನ್ನುಗ್ಗುತ್ತಿದೆ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಭರವಸೆ ನೀಡುವ ಲಾಂಗ್ ಟರ್ಮ್ ಗ್ರೋತ್ ಒದಗಿಸುವ ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂಸ್ ಯಾವಾಗಲೂ ಟಾಪ್ನಲ್ಲಿರುತ್ತದೆ. ಅದಕ್ಕಾಗಿ ಈ ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಇಟ್ಟು ತಮಗಾಗಿಯೇ ಒಂದು ಸ್ವಂತ ಗೂಡನ್ನು ನಿರ್ಮಿಸಿಕೊಳ್ಳಬೇಕೆಂಬ ಆಕಾಂಕ್ಷೆ ಪ್ರತಿಯೊಬ್ಬರ ತೆಲುಗು ಹೃದಯದಲ್ಲೂ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲೂ ಬಲವಾಗಿ ಕೇಳಿಬರುತ್ತಿದೆ. ಕನ್ನಡ ಕಸ್ತೂರಿ, ಸುಂದರ ನಗರಿ ನಮ್ಮ ಬೆಂಗಳೂರು. ಆಧುನಿಕ ಹಾಗೂ ಸಂಪ್ರದಾಯಗಳ ಅದ್ಭುತ ಸಮ್ಮಿಲನವಾಗಿ ವಿರಾಜಿಸುತ್ತಿರುವ ನಗರ. ದೇಶದ ಇತರ ನಗರಗಳಿಗೆ ಹೋಲಿಸಿದರೆ ಇಲ್ಲಿ ವರ್ಷವಿಡೀ ವಾತಾವರಣವು ತುಂಬ ಆಹ್ಲಾದಕರವಾಗಿರುತ್ತದೆ. ಹಚ್ಚ ಹಸಿರಿನ ತೋಟಗಳು, ಆಕಾಶದೆತ್ತರಕ್ಕೆ ಐಟಿ ಕಟ್ಟಡಗಳು, ಐತಿಹಾಸಿಕ ಸ್ಮಾರಕಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿ ಸಮ್ಮಿಲನಗಳೊಂದಿಗೆ ಕಾಸ್ಮೋಪಾಲಿಟನ್ ಸಿಟಿ ನಿಜವಾದ ಉದಾಹರಣೆಯಾಗಿ ನಿಲ್ಲುತ್ತಿದೆ. ಈ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ಭಾಗ್ಯನಗರದಲ್ಲಿ ಐಟಿ ಡೆವಲಪ್ಮೆಂಟ್ಗೆ ಕೋಟೆಯಂತಿರುವ ಕೋಕಾಪೇಟೆಯಲ್ಲಿ ನೆಕ್ಸ್ಟ್ ಜೆನ್ ಐಡಿಯಾಲಜಿಯೊಂದಿಗೆ ಗ್ರ್ಯಾಂಡ್ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡಿ ಐಟಿ ಉದ್ಯೋಗಿಗಳ ಪ್ರಶಂಸೆಗೆ ಪಾತ್ರವಾಗಿದೆ ಪೌಲಮಿ ಎಸ್ಟೇಟ್ಸ್. ಈಗ ಈ ಸಕ್ಸಸ್ ಜರ್ನಿಯನ್ನು ಗಾರ್ಡನ್ ಸಿಟಿಗೆ ಕೊಂಡೊಯ್ದಿದೆ. ಬೆಂಗಳೂರಿನಲ್ಲಿ ಲೇಟೆಸ್ಟ್ ಆ್ಯಂಡ್ ಮೋಸ್ಟ್ ಅಟ್ರಾಕ್ಟಿವ್ ಪ್ರಾಪರ್ಟಿಯಾಗಿ ಹುಡುಕುತ್ತಿರುವವರಿಗೆ ಪೌಲಮಿ ಸಂಸ್ಥೆಯು ನ್ಯೂ ಡೆಸ್ಟಿನೇಷನ್ ಸಿದ್ಧಪಡಿಸುತ್ತಿದೆ. ನಾರ್ತ್ ಸೈಡ್ ತಣಿಸಂದ್ರದಲ್ಲಿ ಟ್ರೆಂಡಿಂಗ್ನಲ್ಲಿರುವ ಏರಿಯಾ ಮಾನ್ಯತಾ ಟೌನ್ಶಿಪ್. ಅದಕ್ಕಾಗಿಯೇ ಪೌಲಮಿ ಇಲ್ಲಿ ಗ್ರ್ಯಾಂಡ್ ಲಕ್ಸುರಿಯಸ್ ಪ್ರಾಜೆಕ್ಟ್ ಫ್ಲೋರಿಕ್ ಅನ್ನು ಲಾಂಚ್ ಮಾಡಿದೆ. ಬೆಂಗಳೂರಿನ ಲೈಫ್ ಸ್ಟೈಲ್ಗೆ 100% ಸೂಟ್ ಆಗುವಂತೆ ಪರ್ಫೆಕ್ಟ್ ಪಿಕ್ಚರ್ಸ್ ಇರುವ ರೆಸಿಡೆನ್ಸ್ ಬಯಸುವವರು ಚಾಯ್ಸ್ ಅನ್ನು ಫುಲ್ಫಿಲ್ ಮಾಡುವಂತೆ ಈ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಸುವಿಶಾಲ ವಿಸ್ತರಣೆಯಲ್ಲಿ 85% ಓಪನ್ ಸ್ಟೇಟ್ನೊಂದಿಗೆ ಇಲ್ಲಿ ಪ್ರೀಮಿಯಂ ಹೈರೆಸ್ಟ್ 3 BHKಗಳನ್ನು ನಿರ್ಮಿಸಲಾಗಿದೆ. Hello everyone, welcome to Sujan Media Real City. Right now we are with the director of the Paulomi, Mr. Prashant Rao Garu. So let's talk to him. Hello sir. Hello Andy. So first of all, we heard that you have completed 20 plus years in the industry. How was the experience, and can you please elaborate how exactly Paulomi works and what do you do? Yes Andy, we've just recently completed our 20th year in this business, having started our business in 2005 when we launched our first project in Madinaguda called Waterfront. So from there we've seen many ups and downs in this market. We've seen some very pleasant and the best of days initially. Then of course with the agitation for the separate state, the real estate market was slow. So we've seen those bad days as well in the real estate segment. And then again post-COVID, phenomenal jump in the real estate. So we've seen all the entire business cycles
that could happen here in Hyderabad. So we've gone through that already, having successfully completed close to more than about 5 million square feet of area developed and delivered so far. Currently, we have about 2 million square feet of projects which are going on under construction right now, out of which one is a Grade A IT building called Paulomi Infinity, which is on the Kokapet main road. Then our second is the most uber luxury and the most closest project to my heart, which is Paulomi Palazzo, which is our first 55-floored construction project, large format, most premium uber luxury apartment in Hyderabad. That is Paulomi Palazzo, which is coming up shortly for handing over. So these two projects are going on currently in Hyderabad. Nice, great to hear that. And sir, like you've done so much in Hyderabad. What is the major reason behind choosing Bangalore? See, Bangalore, we've been here for 20 years, so we know the market very well here. So as part of our expansion program, we obviously want to now grow. And as part of that growth strategy, we thought Bangalore would be the next best bet for expansion. Primarily because Bangalore again is a very similar market to Hyderabad, very stable, very mature, a lot of industries are there. IT again is the major draw there in Bangalore. Over and above IT, they again have a lot of IT related industries. Aerospace industry is very big there. The telecom industry also is very big. So a lot of the other industries which are already there in Bangalore. So we chose definitely, that was our first choice, one. Second again, Bangalore again has a predominantly lot of Telugu speaking people as well. So for them, our connect would be much easier, much more convenient for us to communicate as well. So that's why we chose Bangalore as our first stop. ಬೆಂಗಳೂರಿನ ತಣಿಸಂದ್ರ ಎಂದರೆ IT ಉದ್ಯೋಗಿಗಳ ಫೇವರೇಟ್ ಲೊಕೇಶನ್. ಪ್ರಖ್ಯಾತ IT ಕಂಪನಿಗಳು, ಮಾಲ್ಗಳು ಮತ್ತು ಲೈಫ್ ಸ್ಟೈಲ್ ಹಬ್ಗಳು ಇರುವ ಜಾಗದಲ್ಲಿ ಅತ್ಯಂತ ಆಕರ್ಷಕ ಎಮ್ಯುನಿಟೀಸ್ನೊಂದಿಗೆ ಪೌಲೋಮಿ ಫ್ಲೋರಿಕ್ ಪ್ರಾಜೆಕ್ಟ್ ಅನ್ನು ಪ್ಲಾನ್ ಮಾಡಿದೆ. ಸಿಟಿಯ ಪ್ರಮುಖ ಲೊಕೇಶನ್ಗಳಿಗೆ ತಣಿಸಂದ್ರದಿಂದ ಉತ್ತಮ ಕನೆಕ್ಟಿವಿಟಿ ಇರುವುದು ಇನ್ನೊಂದು ಅಡ್ವಾಂಟೇಜ್. ಪೌಲೋಮಿ ಎಸ್ಟೇಟ್ಗೆ ಇರುವ ಬ್ರ್ಯಾಂಡ್ ಇಮೇಜ್ ಮತ್ತು ಟ್ರ್ಯಾಕ್ ರೆಕಾರ್ಡ್ನಿಂದಾಗಿ ಕನ್ನಡಿಗರು ಹಾಗೂ ತೆಲುಗು ರಾಜ್ಯಗಳವರಷ್ಟೇ ಅಲ್ಲದೆ ಇತರ ರಾಜ್ಯಗಳ ಜನರು ಕೂಡ ಫ್ಲೋರಿಕ್ ಪ್ರಾಜೆಕ್ಟ್ನತ್ತ ಅಪಾರ ಆಸಕ್ತಿ ತೋರಿಸುತ್ತಿದ್ದಾರೆ. Your new project, the Floric project. So what is the reason behind naming the project Floric? See, Bangalore was known as a garden city and is still known as a garden city, of course. So we thought, why not name our project Floric with the floral theme? So that would actually go very well with the garden city and our project, one. Second is, our core concept of this entire project is bloomscapes. What that means is basically we have about 22 different varieties of floral plants which are going to be planted in that project. So at any point of time in the year, you will always find some flowers in the community. That is one of the unique USPs of that project. So that is how we've tried to name this project. I think that would give all the consumers a lot of happiness also, right? I mean, any day a lot of greenery and a lot of flowers would give happiness to anyone. And personally also I enjoy greenery. If you look at my previous handed over projects also, we try to ensure that greenery is the main core. Because see, when a customer comes out of his house, if he can enjoy the common amenities and facilities, and today nature everybody is loving, especially post-COVID, we found how important nature is and the importance of that, and so all of us enjoy that, and it's very nice if we can give that to our customers. And sir, Tanisandra as an area is one such area where a lot of IT people and all are there right now. So especially if you've chosen North Bangalore. Reason is? See, again, North Bangalore was our first preference because North Bangalore again has predominantly a lot of Telugu speaking people. That was one of our thing. Second is also we realized that in the last 2 years, North Bangalore was actually improving in terms of the market as such. Primarily because the metro connectivity from the airport is almost nearing completion now. A lot of IT companies have actually moved towards the north now. If you look at the airport road, you have a lot of new buildings which have come up. Then you have the Manyata Tech Park, which is very buzzing. Bhartiya City is right besides our project, which is again has all the requisite amenities. So North Bangalore in the last 2 to 3 years has actually evolved as a very favorable destination, and we wanted to be there for our first project. And in the investment perspective, right? So if someone is investing right there, how can they expect the returns in the next 4 or 5 years? See, my guess is generally Bangalore is a very stable and mature market. There is a very steady growth, one. Dantli in North Bangalore in the last couple of years has actually seen a very steady growth. If you actually look at probably in the last 2 years, prices have almost gone up by 40 to 50% in North Bangalore, right?
So my guess is the next 4 to 5 years again, North Bangalore will continue in that same phase. Primarily because most of the industries are in this area now. You have the aerospace park, which is very close to the airport. A lot of industries are being set up there. You have the Foxconn unit, which has again come up here. Right, and you have the Kia factory, which is in the border of Andhra Pradesh. So a lot of those employees are all staying in this vicinity because it's closer for their office. So that way, I think North Bangalore has the entire ecosystem which is going to be there, and my bet is next couple of years North Bangalore will definitely keep moving upwards only. Okay. ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದಿರಬೇಕು ಎಂದು ಭಾವಿಸುವವರಿಗೆ ಪ್ರಸ್ತುತ ಮಾರ್ಕೆಟ್ ಕಂಡೀಷನ್ಸ್ ಎಲ್ಲವೂ ಅನುಕೂಲಕರವಾಗಿಯೇ ಇವೆ ಎಂದು ಹೇಳಬಹುದು. ಮುಖ್ಯವಾಗಿ ಸಿಟಿಯ ನಾರ್ತ್ ಸೈಡ್ ಅತ್ಯುತ್ತಮ ಲಿವಿಂಗ್ ಕಂಡೀಷನ್ಸ್ ಇವೆ. 2030ರ ವೇಳೆಗೆ ಈ ಏರಿಯಾ ಸಿಟಿಯ ಪ್ರೈಮರಿ ಹಬ್ ಆಗಿ ಬದಲಾಗಿದೆ ಎಂದು ಅಂದಾಜಿಸಲಾಗಿದೆ. ಪ್ರಪೋಸ್ಡ್ ಇನ್ಫಾರ್ಮೇಷನ್ಸ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ರೀಜಿಯನ್ ಈ ಏರಿಯಾದಲ್ಲಿ ಫ್ಯೂಚರ್ ಡೆಸ್ಟಿನೇಷನ್ ಆಗಿ ಬದಲಾಯಿಸಲಾಗಿದೆ. Sir, since you've been in Hyderabad for very long, what are some of those lessons that you took from there and that you've implemented in Bangalore, and like what is that process of learning has been? See, we've realized that certain aspects are very common there in Bangalore, which we wanted to try and break away from. For example, Vastu is not very important for Bangalore customers, but all the Telugu people who are living there in Bangalore found that getting a house which is Vastu compliant was a big challenge. So we've designed our project all around Vastu. We are almost 100% compliant, Vastu compliant. Each apartment is taken that way. So that way for a Telugu speaking customer or anybody who is very Vastu compliant, for them it's very easy. One. Second is, we've tried to ensure that we don't have any common walls. Each of our apartment has 3 sides ventilation, so that way every room is very well ventilated. So that ensures that there is enough privacy also for the customer, as well as he's getting natural light and natural ventilation into every room, which is not very common there, because Bangalore we've seen a lot of projects which have common walls. So that's an accepted norm, but we're trying to break through that and give that. Third is, we've tried to ensure that we have about 85% open spaces, because in 9 acres we are doing just 740 apartments, which is G plus 27 floors, 2 towers are there. So that way we are able to give a lot of open spaces for amenities. One. Next is, we try to keep the podium traffic free. So all the vehicles go directly into the basements. Children can run around, walk around, play around on the podium area without any interference from the vehicles. Old people can walk, can see it. So there's comfort and optimum utilization of the podium space for amenities. We've tried to cater to all the amenities that a household would require. Shopping for the ladies, grocery shopping and all for the ladies. Children, a lot of play areas for them. We have a futsal court, we have pickleball court, we have a tennis court, we have a cricket pitch. We have a dog park, a pet park is there. Old people, we have seating areas. We have multiple pools, water bodies. So the entire environment is very lively there. We have a wonderful club with all the gym, latest of amenities within that, multi-purpose hall for small events. So every aspect of a household is taken care of in that project. Another small USP that we've added is some of the apartments have servant quarter is there in some of these apartments. Any of the residents want an in-house maid. That's very rare, right? Yeah, it's very convenient, because nowadays getting maids is a big challenge. Correct. And definitely if you can offer them accommodation, then it becomes very easy for the resident to get. So we have some of the units have servant quarter also attached. Over and above that, we have another small feature we've added is we have given servant toilets or maid toilets on each and every floor in the common area. Oh, okay. So this caters to your drivers or the daily maids who come into work in your I house. think that convenience is very important as well. So if they have to use, otherwise typically we used to give it earlier in the basements, very poorly maintained, so the maids would not be very comfortable using it. So every floor would have one maid's toilet, which can be used by the drivers and the maids of that particular floor. And which will be as part of the common maintenance. So obviously it will be maintained very well. I think this will take care of most of the issues that residents nowadays face with terms of maids. Yes. Okay. ಸುಜನ್ ಮೀಡಿಯಾ ರಿಯಲ್ ಸಿಟಿಯಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ನಿಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಶೋ ಪ್ರಯೋಜನ ಪಡೆದುಕೊಳ್ಳಲು ಆಮಂತ್ರಣ ಕಳುಹಿಸಿ. ಮೇಲ್ ಟು zuhiza@yursarthi@such.org.in.
ವೆಲ್ಕಮ್ ಬ್ಯಾಕ್ ಟು ಸುಜನ್ ಮೀಡಿಯಾ ರಿಯಲ್ ಸಿಟಿ. ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ಇಟ್ ಈಸ್ ಕಲರ್ಫುಲ್. ನಮ್ಮ ಸುತ್ತಲಿನ ಪರಿಸರ ಎಷ್ಟು ಸುಂದರವಾಗಿದ್ದರೆ ನಮ್ಮ ಡೈಲಿ ಲೈಫು ಅಷ್ಟೇ ಕಲರ್ಫುಲ್ ಆಗಿರುತ್ತದೆ. ಎಲ್ಲ ಬಣ್ಣಗಳ ಸೌಂದರ್ಯವನ್ನು ಕಣ್ಣೆದುರು ತಂದು ನಿರ್ಮಾಣಗಳಿಗೆ ಹೊಸ ರಂಗು ನೀಡುತ್ತಿರುವ ಸಂಸ್ಥೆ ಟೆಕ್ನೋ ಪೇಂಟ್ಸ್. ತೆಲುಗು ರಾಜ್ಯಗಳಿಂದ ಬೆಳೆದು MNC ಕಂಪನಿಗಳಿಗೆ ಸರಿಸಮಾನವಾಗಿ ದೇಶದ ಅತ್ಯುನ್ನತ ಪೇಂಟ್ ಸಂಸ್ಥೆಗಳನ್ನು ಒಂದಾಗಿ ಗುರುತಿಸಿಕೊಂಡಿದೆ. 25 ವರ್ಷಗಳ ಅಪೂರ್ವವಾದ ಪ್ರಯಾಣದೊಂದಿಗೆ ತೆಲುಗು ರಾಜ್ಯಗಳೇ ಹೆಮ್ಮೆ ಪಡುವಂತೆ ಬೆಳೆದ ಕೀರ್ತಿ ಟೆಕ್ನೋ ಪೇಂಟ್ ಸಂಸ್ಥೆಗೆ ಸಲ್ಲುತ್ತದೆ. ಪ್ರಸ್ತುತ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ. ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಟಾಲಿವುಡ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮುನ್ನುಗ್ಗುತ್ತಿದ್ದರೆ ಪೇಂಟ್ಸ್ ರಂಗದಲ್ಲಿ ಆ ಜೋಶನ್ನು ಮುಂದುವರೆಸುತ್ತಿದೆ ಟೆಕ್ನೋ ಪೇಂಟ್ ಸಂಸ್ಥೆ. ಇದುವರೆಗೆ ದಕ್ಷಿಣ ಭಾರತದಲ್ಲಿ ಸಾವಿರಾರು ಕಟ್ಟಡಗಳಿಗೆ ಬಣ್ಣದ ಮೆರುಗು ನೀಡಿ ದಕ್ಷಿಣದ ಜನರ ಪ್ರೀತಿಯ ಸಂಸ್ಥೆಯಾಗಿ ಬೆಳೆದಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ವಿಸ್ತರಿಸುತ್ತಿದೆ. ಸಚಿನ್ ತೆಂಡೂಲ್ಕರ್ ಈ ಹೆಸರಿಗೆ ಯಾವುದೇ ಪರಿಚಯದ ಅಗತ್ಯವಿಲ್ಲ. ಗಾಡ್ ಆಫ್ ಕ್ರಿಕೆಟರ್, ಲೆಜೆಂಡರಿ ಕ್ರಿಕೆಟರ್ ಆಗಿ ಅವರು ದೇಶದಾದ್ಯಂತ ಸುಪರಿಚಿತರು. ಅದಕ್ಕಾಗಿಯೇ ಟೆಕ್ನೋ ಪೇಂಟ್ಸ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಂಡಿದೆ. ರಿಯಾಲಿಟಿ ರಂಗದಲ್ಲಿ ಪೇಂಟ್ಸ್ ಇಂಡಸ್ಟ್ರಿಯಿಂದ ಮೊಟ್ಟ ಮೊದಲ ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್. ಅದು ಸಚಿನ್ ಅವರನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೊಂದಿರುವ ಏಕೈಕ ಕಂಪನಿ ಟೆಕ್ನೋ ಪೇಂಟ್ಸ್. ಸಚಿನ್ ಅವರಿಗಿರುವ ಅಪಾರ ಜನಪ್ರಿಯತೆಯಿಂದಾಗಿ ಟೆಕ್ನೋ ಪೇಂಟ್ಸ್ ನ್ಯಾಷನಲ್ ಲೆವೆಲ್ನಲ್ಲಿ ಮುನ್ನುಗ್ಗಲು ದಾರಿ ಸುಗಮವಾಗಿದೆ. ವಿಶ್ವಾಸಾರ್ಹ ಉತ್ಪನ್ನಗಳೊಂದಿಗೆ ಗ್ರಾಹಕರು ಮತ್ತು ಬಿಲ್ಡರ್ಸ್ ಕಮ್ಯುನಿಟಿಯಲ್ಲಿ ಅಪಾರವಾದ ನಂಬಿಕೆಯನ್ನು ಗಳಿಸಿದೆ ಟೆಕ್ನೋ ಪೇಂಟ್ಸ್. ಸಂಸ್ಥೆಯನ್ನು ಇನ್ನಷ್ಟು ವಿಸ್ತರಿಸುವ ಪ್ರಕ್ರಿಯೆಯ ಭಾಗವಾಗಿ ಟೆಕ್ನೋ ಪೇಂಟ್ ಶೀಘ್ರದಲ್ಲೇ IPOಗೆ ಹೋಗಲಿದೆ. ಸಂಸ್ಥೆಯ ಪ್ರಗತಿಯ ಪ್ರಯಾಣದಲ್ಲಿ ಇನ್ನಷ್ಟು ಜನರನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳುತ್ತಿದೆ. 3,000ಕ್ಕೂ ಹೆಚ್ಚು ಶೇಡ್ಸ್ನ ಉತ್ಪನ್ನಗಳನ್ನು ಮತ್ತು 5,000ಕ್ಕೂ ಹೆಚ್ಚು ನುರಿತ ಕಾರ್ಮಿಕರು ಟೆಕ್ನೋ ಪೇಂಟ್ ಸಂಸ್ಥೆಯ ಅಪ್ರತಿಮ ಶಕ್ತಿಯಾಗಿದ್ದಾರೆ ಎಂದು ಹೇಳಬಹುದು. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಗ್ರಾಹಕರ ಟೇಸ್ಟ್ ಕೂಡ ಬದಲಾಗುತ್ತದೆ. ಸ್ಪೇಷಿಯಸ್ ಹಾಗೂ ಲ್ಯಾವಿಶ್ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಬಹಳಷ್ಟು ಜನರು ಬಯಸುತ್ತಿದ್ದಾರೆ. ಅದಕ್ಕಾಗಿಯೇ ಲಕ್ಸುರಿ ಹೌಸಿಂಗ್ಗೆ ಡಿಮ್ಯಾಂಡ್ ಹೆಚ್ಚಾಗಿ ಬರುತ್ತಿದೆ. ವಿಲಾಸಿ ಜೀವನಕ್ಕೆ ಒಂದು ಪರಿಪೂರ್ಣ ನಿವಾಸದಂತೆ ಎಮ್ಯುನಿಟೀಸ್ಗಳನ್ನು ತನಗೆ ಸಾಟಿ ಇಲ್ಲದಂತೆ ಬ್ಯೂಟಿಯನ್ನು ಏಣಿ ಇಲ್ಲದ ರೀತಿಯಲ್ಲಿ ಜೀವಿಸಬೇಕೆಂದು ಅಲ್ಟ್ರಾ ಮಾಡರ್ನ್ ಜನರೇಷನ್ ಆಶಿಸುತ್ತಿದೆ. ಅವರ ನಿರೀಕ್ಷೆಗಳನ್ನು ಮೀರಿಸುವ ರೀತಿಯಲ್ಲಿ ಹೈರೈಸ್ ಲೈಫ್ ಸ್ಟೈಲ್ ಅನ್ನು ಪ್ರತಿಬಿಂಬಿಸುವ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುವುದರಲ್ಲಿ ವಿಶೇಷ ಗುರುತನ್ನು ಹೊಂದಿರುವ ಸಂಸ್ಥೆ ವಾಸವಿ ಗ್ರೂಪ್. ಕೈಗೆತ್ತಿಕೊಂಡು ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನು ಸಕ್ಸಸ್ ಮಾಡುತ್ತಾ ಬೇರೆ ಯಾರನ್ನೂ ಸಾಧ್ಯವಿಲ್ಲ ಎನಿಸುವಂತಹ ರೆಕಾರ್ಡ್ಗಳನ್ನು ಸೃಷ್ಟಿಸುತ್ತಾ ಬಂದಿರುವ ಹೆಗ್ಗಳಿಕೆ ವಾಸವಿ ಗ್ರೂಪ್ನದ್ದು. ಅಂದವಾಗಿ, ಅದ್ಭುತವಾಗಿ, ವಿಲಾಸಿಯಾಗಿ, ವೈವಿಧ್ಯಮಯವಾಗಿ, ಸದಾ ನವೀನ್ಯತೆಯಿಂದ ತನಗೆ ತಾನೇ ಸಾಟಿ ಇಲ್ಲದಷ್ಟು ಭವ್ಯವಾಗಿ, ಒಟ್ಟಾರೆಯಾಗಿ ಲೈಫ್ ಸ್ಟೈಲನ್ನೇ ಬದಲಾಯಿಸುವಷ್ಟು ಗ್ರ್ಯಾಂಡ್ ಆಗಿ ಹೌಸಿಂಗ್ ಪ್ರಾಜೆಕ್ಟ್ಗಳನ್ನು ಡಿಸೈನ್ ಮಾಡುವುದು ಎಲ್ಲರಿಗೂ ಸಾಧ್ಯವಾಗುವ ಕೆಲಸವಲ್ಲ. ಅಚಲವಾಗಿ ಕಮಿಟ್ಮೆಂಟ್, ಗ್ರಾಹಕರಿಗೆ ಬೆಸ್ಟ್ ನೀಡಬೇಕೆಂಬ ಡೆಡಿಕೇಶನ್, ಉತ್ತಮ ಮೌಲ್ಯಗಳೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸುವ ಮಿಷನರಿ ಲೀಡರ್ಶಿಪ್ ಇದ್ದಾಗ ಮಾತ್ರವೇ ಇದೆಲ್ಲವೂ ಸಾಧ್ಯವಾಗುತ್ತದೆ. ಗುಣಮಟ್ಟಕ್ಕೆ ಮತ್ತು ನವೀನತೆಗೆ ಹೆಸರಾದ ರಿಯಾಲಿಟಿ ಸಂಸ್ಥೆಯಾಗಿ ದೇಶದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಿಕೊಂಡಿದೆ ಅನ್ವಿತಾ ಗ್ರೂಪ್.
ಸ್ಟೈಲ್ ಇಷ್ಟಪಡುವ ಪ್ರೆಸೆಂಟ್ ಜನರೇಷನ್ ಚಾಯ್ಸ್ ಅನ್ನು 100% ಫುಲ್ಫಿಲ್ ಮಾಡುವಂತೆ ಗ್ರ್ಯಾಂಡ್ ಹಾಗೂ ಲಕ್ಸುರಿಯಸ್ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುತ್ತಿರುವ ರಿಯಾಲಿಟಿ ಜೈಂಟ್ ಗಿರಿಧಾರಿ ಕನ್ಸ್ಟ್ರಕ್ಷನ್. ಬೆಸ್ಟ್ ಕನೆಕ್ಟಿವಿಟಿ, ಪೀಸ್ಫುಲ್ ಲೊಕೇಶನ್, ರ್ಯಾಪಿಡ್ ಡೆವಲಪ್ಮೆಂಟ್ ಇರುವ ಏರಿಯಾಗಳಲ್ಲಿ ಐಕಾನಿಕ್ ಆಗಿ ನಿಲ್ಲುವ ಪ್ರಾಜೆಕ್ಟ್ಗಳೊಂದಿಗೆ ರಿಯಾಲಿಟಿ ರಂಗದಲ್ಲಿ ವಿಶೇಷ ಗುರುತನ್ನು ಪಡೆದುಕೊಂಡಿದೆ. ಗ್ರಾಹಕರ ನಿರೀಕ್ಷೆಗಳನ್ನು ಮೀರಿಸುವಂತೆ ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನು ಗ್ರ್ಯಾಂಡ್ ಲೆವೆಲ್ನಲ್ಲಿ ರೂಪಿಸುವುದು ಗಿರಿಧಾರಿಗೆ ಮಾತ್ರವೇ ಸಾಧ್ಯ. ಫಿಟ್ ಅದಕ್ಕಾಗಿಯೇ ಮಾರ್ಕೆಟ್ನಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿ ಇಲ್ಲದ ಸಮಯದಲ್ಲಿಯೂ ಗಿರಿಧಾರಿ ಪ್ರಾಜೆಕ್ಟ್ಗಳಿಗೆ ಇರುವ ಕ್ರೇಜ್ ಮಾತ್ರ ಕಾನ್ಸ್ಟಂಟ್ ಆಗಿ ಮುಂದುವರಿಯುತ್ತಿದೆ. ಪ್ರಗತಿಗೆ ಮತ್ತೊಂದು ಹೆಸರು. ಐಟಿ ರಂಗಕ್ಕೆ ಕೇರ್ ಆಫ್ ಅಡ್ರೆಸ್ ನಮ್ಮ ಬೆಂಗಳೂರು. ಇಂತಹ ಗ್ಲೋಬಲ್ ಸಿಟಿಯಲ್ಲಿ ಸ್ವಂತ ಮನೆ ಹೊಂದಿರಬೇಕೆಂದು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ. ಆ ಕನಸನ್ನು ಅತ್ಯಂತ ಐಷಾರಾಮಿಯಾಗಿ ನನಸು ಮಾಡಲು ನವನಾಮಿ ಸಂಸ್ಥೆಯು ಒಂದು ಅದ್ಭುತವಾದ ಪ್ರಾಜೆಕ್ಟ್ನೊಂದಿಗೆ ನಮ್ಮ ಮುಂದೆ ಬರುತ್ತಿದೆ. ಅದೇ ಕೋರ್ಟ್ರೈಡ್ ಆಫ್ ಲೈಫ್. ಕೊಡತಿ ವಿಲೇಜ್ ಸಮೀಪದಲ್ಲಿ ಸರ್ಜಾಪುರ ರೋಡ್ನ ಪ್ರಶಾಂತ ವಾತಾವರಣದ ಮಧ್ಯೆ ಈ ಅಲ್ಟ್ರಾ ಮಾಡರ್ನ್ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಲಾಗುತ್ತಿದೆ. ಬರೋಬ್ಬರಿ 2.83 ಎಕರೆಯ ವಿಶಾಲವಾದ ವಿಸ್ತೀರ್ಣದಲ್ಲಿ ರೂಪುಗೊಳ್ಳುತ್ತಿದೆ. ಈ ಲಕ್ಸುರಿ ಪ್ರಾಜೆಕ್ಟ್ನಲ್ಲಿ 2.5 ಮತ್ತು 3 BHK ಫ್ಲಾಟ್ಗಳು ಲಭ್ಯವಿದೆ. ಇಲ್ಲಿ ಒಟ್ಟು 147 ಯೂನಿಟ್ಗಳಿದ್ದು ಪ್ರತಿ ಫ್ಲಾಟ್ ಅನ್ನು 1381 ರಿಂದ 1759 SFT ವರೆಗೆ ಅತ್ಯಂತ ವಿಶಾಲವಾಗಿ ವಿನ್ಯಾಸಗೊಳಿಸಲಾಗಿದೆ.